ವಿಡಿಯೋಸ್ ಮಾಡುವಾಗ ಅದು ದೀಪ ಪಬ್ಲಿಕ್ ಆಗಿ ಕೊಟ್ಟು ನಾವು ಆರತಿ ಮಾಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರ್ಯಾಂಡಮ್ ಥಿಂಗ್ಸ್ ವಿತ್ ರಾಕಿ. ಇವತ್ತು ನಾನು 63ನೇ ವರ್ಷೋತ್ಸವಕ್ಕೆ ಬಂದಿದ್ದೀನಿ. ನೋಡ್ಬೋದಿತ್ತು, ತುಂಬ ರಶ್ ಇದೆ. ಗೊತ್ತಿರೋದು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ತುಂಬ ಸೌಂಡ್ ಇದೆ, ಬಟ್ ಆದಷ್ಟು ಕವರ್ ಮಾಡ್ತೀನಿ. ಬನ್ನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಬನ್ನಿ ಬನ್ನಿ, ನಿಮ್ಮ ಕೋಟೆ ಅನ್ಕೊಳ್ಳಿ. ನಾನಿವತ್ತು ಬಂದಿರೋದು 63ನೇ ವರ್ಷದ ಬೆಂಗಳೂರು ಗಣೇಶ ಉತ್ಸವಕ್ಕೆ. ಈ ಸ್ಪೆಷಲ್ ಇವೆಂಟ್ ಪ್ರತಿ ವರ್ಷ ಶಂಕರ್ ಮಠಲ್ಲಿ ನಡೆಸಿದ್ರಂತೆ, ಆದರೆ ಈ ವರ್ಷ APS ಕಾಲೇಜ್ ಗ್ರೌಂಡಲ್ಲಿ ನಡೆಸಿದ್ದಾರೆ. ಈ APS ಕಾಲೇಜ್ ಗ್ರೌಂಡ್ ಎಲ್ಲಿ ಬರುತ್ತೆ ಅಂತ ಅಂದರೆ ಬಸವನಗುಡಿಯಲ್ಲಿರೋ ಬ್ಯೂಗಲ್ ಪಾರ್ಕಿಂದ 500 ಮೀಟರ್ ದೂರ ಅಷ್ಟೇ. ನಾನು ಈ ಉತ್ಸವಕ್ಕೆ ವಿದ್ಯಾಕ ಜೊತೆ ಫಸ್ಟ್ ಟೈಮ್ ಬಂದಿದ್ದು. ವಿದ್ಯಾಕ ಪ್ರತಿ ವರ್ಷವೂ ಈ ಉತ್ಸವಕ್ಕೆ ಹೋಗ್ತಿರ್ತಾರೆ. ನಾನು ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ರೀಲ್ಸಲ್ಲಿ ನೋಡಿದ್ದೆ ಉತ್ಸವ ಅಂದರೆ ಈ ಗಣೇಶ ಉತ್ಸವನ. ತುಂಬಾ ಚೆನ್ನಾಗಿತ್ತು. ಆಗ ಅಂದ್ಕೊಂಡೆ ಹೋಗಬೇಕು ಈ ಸಲ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಹಂಗೆ ಅಕ್ಕನ ಕೇಳಿದ್ದೆ, ಅಂದರೆ ನೀವು ಪ್ರತಿ ವರ್ಷ ಹೋಗ್ತೀರಲ್ಲ, ಈ ವರ್ಷನೂ ಹೋಗ್ತೀರಾ ಅಂತ. ಸೊ ಅವನು ಹೌದು ಈ ಸಲ ಹೋಗ್ತೀನಿ ಬಾ ಹೋಗೋಣ ಅಂತ ಅಂದರು. ಸೊ ಇಬ್ಬರು ಹೋದ್ರಿ. ಇವಾಗ ನೀವೆಲ್ಲ ನೋಡಿದ್ರಲ್ಲ ಬ್ಯಾಂಡ್, ಆ ಬ್ಯಾಂಡ್ ಸ್ಪೆಷಾಲಿಟಿ ಏನು ಅಂತ ಅಂದರೆ ಆಲ್ಮೋಸ್ಟ್ 80 to 85% ಹೆಣ್ಮಕ್ಳೇ ಈ ಇನ್ಸ್ಟ್ರೂಮೆಂಟ್ನ ಬಾರಿಸಿರೋದು. ಹುಡುಗರು ಇದ್ದಾರೆ, ಬಟ್ ರೇಷಿಯೋ ಕಮ್ಮಿ. ಪ್ರತಿ ವರ್ಷವೂ ಹೆಣ್ಮಕ್ಳೇ ಈ ಬ್ಯಾಂಡ್ ಬಾರಿಸೋದು. ಆಲ್ಮೋಸ್ಟ್ ಜಾಸ್ತಿ ಅವರೇ ಇರ್ತಾರೆ. ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಎಲ್ಲನೂ ವಿಟ್ನೆಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹಿಂದೆ ಇದೆ ಮತ್ತು ರಶ್ ಇತ್ತು. ಬಟ್ ಆ್ಯಡ್ಸ್ ಆಫ್ ಟು ದೋಸ್ ಲೇಡೀಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ಪ್ಲೇಯಿಂಗ್ ದೋಸ್ ಡ್ರಮ್ಸ್ ಸೋ ಬ್ಯೂಟಿಫುಲಿ. ಯಾಕಂದರೆ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ಭರತನಾಟ್ಯಮ್ದು ಫ್ರಮ್ ಅಯ್ಯನ ಡ್ಯಾನ್ಸ್ ಅಕಾಡೆಮಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್ ಎಲ್ಲನೂ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಇದಂತೂ. ಈ ಪರ್ಫಾರ್ಮೆನ್ಸ್ ಆಗಿದ ತಕ್ಷಣ ಪಬ್ಲಿಕ್ಗೆಲ್ಲ ದೇವ್ರ ದರ್ಶನ ಮಾಡೋಕ್ಕೆ ಬಿಟ್ಟರು. ತುಂಬಾ ರಶ್ ಇತ್ತು. ಆದರೂ ನಾನು ವಿದ್ಯಾಕ ಹೋದ್ವಿ ದರ್ಶನ ಮಾಡೋಕ್ಕೆ. ಯಾಕಂದರೆ ವಿದ್ಯಾಕ ಬೇಗ ಹೋಗಬೇಕಿತ್ತು. ನಾನು ಫುಲ್ ಡೇ ಇದ್ದೆ, ಅಂದರೆ ದೀಪೋತ್ಸವ ಆಗೋ ತನಕ ಇದ್ದೆ. ಅಕ್ಕ ದರ್ಶನ ಮಾಡಿದ ತಕ್ಷಣ ಹೊರಟ್ರು ಮನೆಗೆ.
ಫಸ್ಟಲ್ಲಿ ದರ್ಶನಕ್ಕೆ ಹೋದಾಗ ಕ್ಲೀನಿಂಗ್ ದರ್ಶನ ಮಾಡಂಗೆ ಅನಿಸಿಲ್ಲ, ಯಾಕಂದರೆ ಫುಲ್ ರಶ್ ಇತ್ತು ಮತ್ತು ಬೇಗ ಬೇಗ ಕಳಿಸ್ತಾ ಇದ್ರು, ದೇವ್ರ ಮುಂದೆ ನಿಂತ್ಕೊಳಕ್ಕೆ ಬಿಟ್ಟಿಲ್ಲ. ಸೊ ಅಕ್ಕನೂ ಅಷ್ಟೇ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದ್ರು. 7:30 ಏನೋ ಆಗಿತ್ತು. ಸೊ 7:30ಇಂದ 10:30ಗೆ ಸಿಂಗಿಂಗ್ ಪ್ರೋಗ್ರಾಮ್ ಇತ್ತು. 10:30ಇಂದ ದೀಪೋತ್ಸವ ಇರೋದು. ಸೊ ನಾನು ಬಂದಿದ್ದೆ ಮೇನ್ ದೀಪೋತ್ಸವ ನೋಡೋಕ್ಕೆ, ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಬಟ್ ಓವರಾಲ್ ದೇವ್ರು ನೋಡೋಕ್ಕೂ ಬಂದಿದ್ದೆ, ಬಟ್ ದೀಪೋತ್ಸವ ವಾಸ್ ಮೇನ್ ಇಂಟೆನ್ಷನ್. ಸಿಂಗಿಂಗ್ ಪ್ರೋಗ್ರಾಮ್ ನಡೀತಾರಿಂದ ಜನ ಎಲ್ಲ ಅಲ್ಲಿ ಕೂತಿದ್ರು. ಸೊ ಸ್ಟೇಜ್ ಫುಲ್ ಖಾಲಿ ಇತ್ತು. ಸೊ ನಾನೇನು ಮಾಡಿದೆ, ತಿರ್ಗಾ ಇನ್ನೊಂದ್ಸರಿ ದರ್ಶನಕ್ಕೆ ಹೋದೆ. ಯಾಕಂದರೆ ಫಸ್ಟ್ ಟೈಮ್ ಹೋದಾಗ ಕ್ಲೀನಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸೆಕೆಂಡ್ ಟೈಮ್ ಖಾಲಿ ಇತ್ತಲ್ಲ, ಸೊ ಕ್ಲೀನಾಗಿ ವೀಡಿಯೋ ಎಲ್ಲ ಮಾಡಿಕೊಂಡೆ. ನಾನು ನೋಡ್ತೀವಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ನಾನು ಒಮ್ಮೆ ತೋರಿಸ್ತೀನಿ ನಿಮಗೂ. ಮಿನಿಮಮ್ 1 hour ಕಾದಿದ್ದೀನಿ ದರ್ಶನಕ್ಕೆ. ಅವಾಗೇ ಆಗಿಲ್ಲ, ಫುಲ್ ರಶ್ ಇತ್ತು. ಇವಾಗ ಖಾಲಿ ಇದೆ. 9:30 ಆಯಿತು. 9:30 ತನಕ ಕಾದ್ಬಿಟ್ಟು ಆಮೇಲೆ ದರ್ಶನ ಮಾಡ್ತಾ ಇದ್ದೀನಿ. ಓಕೆ, ಸೊ ಫೈನಲಿ ಮುಗೀತು. ದರ್ಶನ ತುಂಬ ಚೆನ್ನಾಗೇ ಆಯಿತು. ಇನ್ನು ಲಾಸ್ಟು ದೀಪದ ಆರತಿ ಇದೆ, ಅದು ಮುಗಿಸ್ಕೊಂಡು ಹೋಗ್ತೀನಿ ಮನೆಗೆ. ನೀನು 1/2 hour ಅಷ್ಟೇ ಇರೋದು. ಮುಂಚೆ ಮಾಡಿರೋ ವ್ಲಾಗ್ನೆಲ್ಲ ನೀವೇ ನೋಡಿರ್ತೀರಾ. ನನಗೆ ಗೊತ್ತಿರೋರ ಜೊತೆ ಇದ್ಕೊಂಡು ವ್ಲಾಗ್ ಮಾಡ್ತಿದ್ದೆ, ಅಂದರೆ ಎಲ್ಲ ಪರಿಚಯ ಇರೋರ ಜೊತೆ ವ್ಲಾಗ್ ಮಾಡ್ತಿದ್ದೆ. ಬಟ್ ಇದೇ ಫಸ್ಟ್ ಟೈಮ್ ನಾನು ಸ್ಟ್ರೇಂಜರ್ಸ್ ಜೊತೆ ಒಬ್ಬನೇ ನಿಂತ್ಕೊಂಡು ಮಾತಾಡಿದ್ದು ಸ್ಟೇಜ್ ಮೇಲೆ. ಸೊ ನನಗೆ ಆ ಧೈರ್ಯ ಎಲ್ಲಿಂದ ಬಂತು ನನಗೂ ಗೊತ್ತಿಲ್ಲ. ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಸಲ ಬ್ಲಾಗ್ ಶೂಟ್ ಮಾಡಬೇಕಾದ್ರೆ ನಾನು ಯಾರು ಹೆಲ್ಪು ತೊಗೊಂಡಿಲ್ಲ, ಖುದ್ದಾಗಿ ಎಲ್ಲ ಕ್ಲಿಪ್ಸು ನಾನೇ ಹೋಗಿ ಶೂಟ್ ಮಾಡಿದ್ದು. ಸೊ ನನಗಂತೂ ತುಂಬ ಖುಷಿ ಇದೆ ಇದರಲ್ಲಿ. ಫೈನಲಿ ನಾನು ಯಾವುದಕ್ಕೋಸ್ಕರ ಬಂದನೋ ಮತ್ತು ಅವಾಗಿಂದ ಕಾಯ್ತಾ ಇದ್ನೋ, ಸೊ ಅದು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ದೀಪೋತ್ಸವಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು. ನೀವು ಇದರಲ್ಲಿ ನೋಡ್ತಿರ್ಬೋದು, ಅವ್ರದ್ದು ಗಣೇಶನ ಮುಂದೆ ಸಾಲು ದೀಪ ಜೋಡಿಸಿದ್ದಾರೆ. ಇನ್ನೂ ದೀಪಗಳು ಹಚ್ಚಿಲ್ಲ, ಇನ್ನೂ ಬರೀ ಜೋಡಿಸ್ತಾ ಇದ್ದಾರೆ, ಇನ್ನೂ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದನ್ನ ನೋಡೋಕ್ಕೆ ಎಷ್ಟೋ ಚೆನ್ನಾಗಿ ಕಾಣಿಸ್ತಿತ್ತು. ಜಸ್ಟ್ ಇಮ್ಯಾಜಿನ್ ದೀಪಗಳು ಹಚ್ಚಿದಾಗ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ತಾನೆ ನಮ್ಮ ಗಣಪ ಅಂತ. ಸೊ ನಾವಿಲ್ಲಿ ನೋಡ್ತಾ ಇದ್ದೀರಲ್ಲ ಮಣ್ಣಿನ ದೀಪಗಳು. ಸೊ ಇವೆಲ್ಲ ಲಾಸ್ಟಲ್ಲಿ ಪಬ್ಲಿಕ್ ಕೊಡ್ತಾರೆ ಆರತಿ ಮಾಡೋಕ್ಕೆ. ಸೊ ಈ ದೀಪಗಳಿಗೆ ನಾವು ಟಿಕೆಟ್ ಆಗಲಿ ಕಾಸಾಗಲಿ ಇನ್ನೂ ಕೊಡಬೇಕಾಗಿಲ್ಲ, ಇವೆಲ್ಲ ಫ್ರೀ. ನಾವು ಆಗಲಿ ನೋಡಿದ್ರಲ್ಲ, ಗಣೇಶನ ಮುಂದೆ ಸಾಲು ದೀಪನ ಜೋಡಿಸ್ತಾ ಇದ್ರು. ಈಗ ಸ್ಟೇಜ್ ಮೇಲೆಲ್ಲ ದೀಪಗಳು ಜೋಡಿಸ್ತಾರೆ, ಪೂರಾ ಕವರ್ ಮಾಡ್ತಾರೆ ದೀಪಗಳಿಂದ ಸ್ಟೇಜ್ನ. ಎಕ್ಸಾಕ್ಟ್ಲಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗೋದು 10 ಗಂಟೆಗೆ ಅಥವಾ 10:10ಗೆ. ಅಷ್ಟೊತ್ತಿಗೆ ಈ ದೀಪಗಳೆಲ್ಲ ಹಚ್ಚಿರಬೇಕು. ಸೊ ಎಲ್ಲರೂ ದೀಪಗಳು ಹಚ್ಚಕ್ಕೆ ಸ್ಟಾರ್ಟ್ ಮಾಡೋದು ನಿಧಾನಕ್ಕೆ. ಸೊ ಇಲ್ಲಿ ಸ್ಪ್ಲಿಟ್ ಆಗಿರೋ ಜನ, ಸ್ವಲ್ಪ ಜನ ಗಣೇಶನ ಮುಂದೆ ದೀಪ ಹಚ್ತಾಯಿದ್ರು, ಇನ್ನು ಸ್ವಲ್ಪ ಜನ ಸ್ಟೇಜ್ ಹತ್ರ ಇರೋ ದೀಪಗಳೆಲ್ಲ ಹಚ್ತಾಯಿದ್ರು, ಇನ್ನು ಸ್ವಲ್ಪ ಜನ ಮಣ್ಣಿನ ದೀಪ ಇದೆಯಲ್ಲ ಪಬ್ಲಿಕ್ಗೆ ಕೊಡೋದು, ಸೊ ಅದನ್ನೆಲ್ಲ ಹಚ್ತಾಯಿದ್ರು. ಹಚ್ತಿದ್ದಾರೆ ಎಲ್ಲ ಕಡೆನೂ. ಇನ್ನು ಸ್ವಲ್ಪ ಹೊತ್ತಿಗೆ ಲೈಟ್ ಆಫ್ ಮಾಡ್ತಾರೆ. ಲೈಟ್ ಆಫ್ ಸೊ ನಾನು ನಿಮ್ಗಾಗಲೇ ಹೇಳಿದ್ನಲ್ಲ, ಭರತನಾಟ್ಯ ಟೀಮ್ ಅಯ್ಯನ ಡ್ಯಾನ್ಸ್ ಅಕಾಡೆಮಿ, ಸೊ ಅದೇ ಟೀಮ್ ಇದು. ಸೊ ಅವ್ರ ಮಾಸ್ಟರ್ ಇವರು. ಸೊ ಲಾಸ್ಟ್ ಪರ್ಫಾರ್ಮೆನ್ಸ್ ಇವ್ರದ್ದು. ಸೊ ಇದಾದಮೇಲೆ ಆರತಿ ಸ್ಟಾರ್ಟ್ ಆಗುತ್ತೆ.
ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಇವರು ಪಬ್ಲಿಕ್ಗೆ ಅಂತ ಮಣ್ಣಿನ ದೀಪ ರೆಡಿ ಮಾಡಿಕೊಂಡಿದ್ರಲ್ಲ, ಸೊ ಅದನ್ನೆಲ್ಲ ಹಚ್ಚಿ ತಯಾರು ಮಾಡಿಕೊಂಡಿರಬೇಕು. ಸೊ ಇವರೆಲ್ಲ ಅದನ್ನು ಸ್ಟಾರ್ಟ್ ಮಾಡಿದರು ಹಚ್ಚೋಕ್ಕೆ ದೀಪಗಳನ್ನ. ಇಲ್ಲಿ ಪಾಸಿಟಿವ್ ಥಿಂಗ್ ಏನು ಅಂತ ಅಂದರೆ ಇಲ್ಲಿ ಟೀಮ್ ಯೂನಿಟಿ ತುಂಬಾ ಚೆನ್ನಾಗಿದೆ. ಮತ್ತು ಮ್ಯಾನೇಜ್ಮೆಂಟ್ ಅವರು ಅಷ್ಟೇ ತುಂಬ ಒಳ್ಳೆಯವರಾಗಿದ್ದರು. ಅಂದರೆ ನಾನು ಮಾತಾಡ್ಸೋರೆಲ್ಲ ತುಂಬ ಒಳ್ಳೆಯವರಾಗಿದ್ದರು. ಸೊ ನಾನು ವೀಡಿಯೋ ಮಾಡೋಕ್ಕೂ ತುಂಬ ಈಸಿ ಆಯಿತು, ತುಂಬ ಹೆಲ್ಪ್ ಆಯಿತು. ಸೊ ಅವರು ಅವ್ರ ಪರ್ಮಿಷನ್ ಕೇಳೆಲ್ಲ ವೀಡಿಯೋ ಮಾಡಿದ್ದು ನಾನು. ಸೊ ಅವ್ರು ತಗೊಳ್ಳಿ ಅಂತ ಅಂದಿದ್ರು. ಲಾಸ್ಟ್ ಇನ್ನು ಮುಗೀತು 10:30 ಇದು ಸ್ಟಾರ್ಟ್. 10 ಗಂಟೆಗೆ ಸ್ಟಾರ್ಟ್ ಆಗಿ 10:30 ಮುಗಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ನೋಡ್ರು ದೀಪ ನಾನು ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಆ್ಯಡ್ ಮಾಡ್ಕೊ ಹೋಗ್ತೀನಿ. ಸೀರಿಯಸ್ಲಿ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು, ಬಟ್ ಪ್ರತಿ ವರ್ಷ ಬರಬೇಕು ಅನ್ಸೈತೆ. ಪ್ಲ್ಯಾನ್ ಇದ್ದಿಲ್ಲ, ಸಡನ್ನಾಗಿ ಬಂದಿದ್ದು. ಸೊ ನಾನು ಅಷ್ಟು ಕ್ಲೀನಾಗಿ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ಆಗ ನಾನು ಎಲ್ಲ ವೀಡಿಯೋಸ್ ನಾನು ತೊಗೊಂಡಿದ್ದೀನಿ, ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಬೆಂಗಳೂರು ಗಣೇಶೋತ್ಸವ 1962ನೇ ಇಸ್ವಿಯಿಂದ ಆಗಿರೋದು. ಸತತವಾಗಿ ಇಲ್ಲಿಂದ 63ನೇ ವರ್ಷದಿಂದ ಮಾಡ್ತಾ ಇದ್ದೀವಿ. ನಾಳೆ ಕೊನೆ ದಿವಸ ವಿಚಾರಣೆ ಇರ್ತದೆ. ಇಲ್ಲಿ BMS ಕಾಲೇಜಿಂದ ಸ್ಟಾರ್ಟ್ ಆಗಿ ರಾಮಕೃಷ್ಣ ಆಶ್ರಮ ಸರ್ಕಲಿಂದ ಹೋಗಿ ಗಾಂಧಿ ಬಜಾರ್ಗೆ ಹೋಗಿ ಆಮೇಲೆ DVG ರೋಡ್ಗೆ ಹೋಗಿ ಮಲ್ಲಿಕಾರ್ಜುನ ದೇವಸ್ಥಾನ ವಿಚಾರಣೆ ಮಾಡ್ತೀವಿ. ಈ ಥರ ಸಂಜೆ ಶೈನೋತ್ಸವ ಮಾಡುವಾಗ ಅದು ದೀಪ ಪಬ್ಲಿಕ್ ಆಗಿ ಕೊಟ್ಟು ನಾವು ಆರತಿ ಮಾಡಿಸ್ತೀವಿ. ಕೊನೆಗಿದು 10 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ದೇವ್ರನ್ನ ಶೈನೋತ್ಸವ ಮಾಡಿ ದೇವ್ರನ್ನ ಮಲಗಿಸ್ಬಿಡ್ತೀವಿ. ಸೊ ಅಂಕಲ್ ಹೇಳ್ದಂಗೆ ಪಬ್ಲಿಕ್ಗೆ ದೀಪಗಳೆಲ್ಲ ಕೊಡ್ತಾರೆ. ಸೊ ಈಗ ಲೈಟ್ಸ್ ಆಫ್ ಮಾಡ್ತಾರೆ. ಲೈಟ್ಸ್ ಆಫ್ ಮಾಡಿ ದೀಪಗಳು ಬೆಳಕಿಂದಾನೆ ಮಹಾಮಂಗಳಾರತಿ ಮಾಡ್ತಾರೆ ಗಣೇಶಗೆ. ಆ್ಯಕ್ಚುಲಿ ದೀಪೋತ್ಸವ ಬಂದು ಬರೀ ಇವತ್ತೊಂದಿನ ಅಲ್ಲ, ಫ್ರಮ್ ಡೇ 1 to ಡೇ 10 ಇರುತ್ತೆ. ಮತ್ತು ಈ ಗಣೇಶೋತ್ಸವ ಬಂದು 11 ದಿವಸ ನಡೆಯೋದು. ಮಹಾಮಂಗಳಾರತಿ ಮತ್ತು ದೀಪ್ತಾರತಿ ಆದಮೇಲೆ ಶೈನೋತ್ಸವ ಅಂತ ಮಾಡ್ತಾರೆ. ಶೈನೋತ್ಸವ ಅಂದರೆ ಏನು ಅಂದರೆ ಗಣೇಶನ ಮೂರ್ತಿನ ತೊಟ್ಲಲ್ಲಿಕ್ಕಿ ತೂಗ್ತಾರೆ. ಸೊ ಅದನ್ನು ಶೈನೋತ್ಸವ ಅಂತಾರೆ. ಸೊ ಗಣಪತಿ ಮಹಾರಾಜ ಕಿ ಗಜಾನನ ಮಹಾರಾಜ ಸರ್ ಬನ್ನಿ ಆಯ್ತಾ ಸರ್ ನಿಮ್ಮ ನಡ್ರಿ ಸರ್ ಸ್ವಲ್ಪ ನಡ್ರಿ. ಸೊ ಫೈನಲಿ ಕಂಪ್ಲೀಟ್ ಆಯಿತು, ಮುಗಿಸ್ದೆ. 11 ಆಯಿತು, ಬಟ್ ಸಕ್ಕತ್ತಾಯಿತು ಸೀರಿಯಸ್ಲಿ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಮತ್ತು ತುಂಬ ಚೆನ್ನಾಗಿತ್ತು. ಒಂಥರ ನೆಮ್ಮದಿ ಸಿಕ್ತು. ನಾನು ಬರೀ ರೀಲ್ಸಲ್ಲಿ ನೋಡಿದ್ದೆ ಇದೆಲ್ಲ ಮಾಡೋದು. ಸೊ ಎಸ್ಪೆಷಲಿ ನಾನು ಬಂದಿದ್ದೆ ಆರತಿ ನೋಡಬೇಕು ಅಂತಲೇ ಬಂದಿದ್ದು. ಬಟ್ ನಾನು ಲೈವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತು. ಕಾಣಿಸುತ್ತೆ ನಾನು ಇಲ್ಲಿಂದಲೇ ನಿಮ್ಗೆ ಕಾಣಿಸ್ತಿರ್ಬೋದು. ಝೂಮ್ ಮಾಡ್ತೀನಿ ನೋಡಿ, ಝೂಮ್ ಆಗ್ತಿಲ್ಲ, ಬಟ್ ಹಿಂದೆ ಕಾಣಿಸ್ತಿದ್ದಾನೆ ನೋಡಿ ಸ್ಟ್ರೈಟ್. ಸೊ ನೀವು ಅಷ್ಟೇ ಪ್ರತಿ ವರ್ಷ ಗಣೇಶೋತ್ಸವ ನಡೆಯುತ್ತೆ. ಸೊ ಡೇಟ್ ಗೊತ್ತಿಲ್ಲ, ಬಟ್ ಗಣೇಶ ಹಬ್ಬ ಸ್ಟಾರ್ಟ್ ಆದಾಗಿಂದ 11 days ಇರುತ್ತೆ. ಸೊ ದಿನ ಇರುತ್ತಂತೆ ಈ ಆರತಿ. ಬರೀ ಲಾಸ್ಟ್ ಡೇ ಮಾತ್ರ ಅಲ್ಲ, ಆ್ಯಕ್ಚುಲಿ ಇವತ್ತು ಲಾಸ್ಟ್ ಡೇ, ನಾಳೆ ವಿಸರ್ಜನೆ ಮಾಡ್ತಾರೆ. ಸೊ ನೀವು ಇಷ್ಟ ಬಂದವರು ಬಂದು ದಿನ ಅಂದರೆ 11 days ದಿನ ಬಂದು ನೀವು ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ.
ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಎಲ್ಲ ವಿಡಿಯೋ ಮಾಡೋಕ್ಕೂ ಮೋಟಿವೇಶ್ನಲ್ ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.